Hi, welcome to Yo-Yo Kannada. Garuda Express, an international courier service. ದಿ ವಿಲನ್ ಇದು ಸ್ಯಾಂಡಲ್ವುಡ್ ನ ಬಹು ನಿರೀಕ್ಷೆಯ ಚಿತ್ರ. ಶಿವಣ್ಣ ಮತ್ತು ಸುದೀಪ್ ಒಟ್ಟಿಗೆ ಕಾಣಿಸಿಕೊಳ್ತಾ ಇರೋದು ಅಭಿಮಾನಿಗಳ ಸಂಭ್ರಮವನ್ನ ಹೆಚ್ಚು ಮಾಡಿದೆ. ಮೊದಲ ಹಂತದ ಚಿತ್ರೀಕರಣ ಮುಗಿಸಿದ್ದ ಚಿತ್ರತಂಡ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರಾಮತೀರ್ಥದಲ್ಲಿ ಎರಡನೇ ಹಂತದ ಚಿತ್ರೀಕರಣ ನಡೀತಾ ಇತ್ತು. ಬಾಲಿವುಡ್ ಸ್ಟಾರ್ ಮಿಥುನ್ ಚಕ್ರವರ್ತಿ ಸುದೀಪ್ ಫೈಟ್ ಸೀನ್ ಶೂಟಿಂಗ್ ಮುಗಿಸಿದ್ದ ಚಿತ್ರತಂಡ ಈ ಸ್ಥಳದಲ್ಲಿ ಕೊನೆಯ ದಿನದ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿತ್ತು. ಅನಿರೀಕ್ಷಿತವಾಗಿ ಬೀಸಿದ ಗಾಳಿಯಿಂದ ಅಡಹಳ್ಳಿ ಬಳಿ ರಾಮತೀರ್ಥ ಗ್ರಾಮದಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಸೆಟ್ನಲ್ಲಿ ಎತ್ತರ ಪ್ರದೇಶದಲ್ಲಿ ಶೆಡ್ ಹಾಕಲಾಗಿತ್ತು. ಶೆಡ್ ಬಡಿದು ಸಹ ನಟನೊಬ್ಬನ ತಲೆಗೆ ಗಾಯವಾಗಿದೆ. ಈ ಸಂದರ್ಭದಲ್ಲಿ ಸುದೀಪ್ ಮತ್ತು ನಿರ್ದೇಶಕ ಪ್ರೇಮ್ ಪಕ್ಕದಲ್ಲೇ ಇದ್ರು. ಆದರೆ ಸುದೀಪ್ ತಕ್ಷಣ ಓಡಿ ವಿಶ್ರಾಂತಿ ಬಸ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಹೀಗಾಗಿ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಅನಿರೀಕ್ಷಿತವಾಗಿ ಬೀಸಿದ ಗಾಳಿಗೆ ಪೆಂಡಾಲ್ಗಳೆಲ್ಲ ಕಿತ್ತು ಹೋಗಿವೆ. ಇನ್ಯಾವುದೇ ಅಪಾಯವಾಗಿಲ್ಲ ಎಂದು ತಿಳಿದು ಬಂದಿದೆ. ಸುದೀಪ್ ಸೀನ್ ಚಿತ್ರೀಕರಣ 1 ಗಂಟೆ ಬಾಕಿ ಇರುವಾಗಲೇ ಬಿರುಗಾಳಿ ಬೀಸಿದೆ. ಅಬ್ಬರದ ಗಾಳಿಯ ರಭಸಕ್ಕೆ ಸೆಟ್ಗೆ ಹಾನಿಯಾಗಿದೆ. ಸುದೀಪ್, ನಿರ್ದೇಶಕ ಪ್ರೇಮ್ ಸೇರಿದಂತೆ ಚಿತ್ರತಂಡದವರು ಬಿರುಗಾಳಿಗೆ ಸಿಲುಕಿದ್ದಾರೆ. ಒಬ್ಬರನ್ನೊಬ್ಬರು ಹಿಡಿದುಕೊಂಡು ರಕ್ಷಣೆ ಪಡೆದಿದ್ದಾರೆ. ಇಂತಹ ಬಿರುಗಾಳಿಯನ್ನ ನನ್ನ ಲೈಫ್ನಲ್ಲೇ ನೋಡೇ ಇಲ್ಲ. ಮರಳು ತೂರಿಕೊಂಡು ಬಂದ ಭೀಕರ ಗಾಳಿ ಗಾಬರಿ ಮೂಡಿಸಿತ್ತು ಎಂದು ಸುದೀಪ್ ಹೇಳಿದ್ದಾರೆ. ಭಾರೀ ಧೂಳಿನ ಗಾಳಿಯಿಂದ ಆತಂಕ ಆವರಿಸಿತ್ತು. ಅದೃಷ್ಟವಶಾತ್ ಯಾರಿಗೂ ತೊಂದರೆಯಾಗಿಲ್ಲ. ಪ್ರಕೃತಿಯ ಮುಂದೆ ಎಲ್ಲರೂ ಒಂದೇ ಎಂದಿದ್ದಾರೆ ನಟ ಸುದೀಪ್ ಅವರು. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.